ನೆನ್ನೆ ತಾನೇ ಎಲ್ಲ ಮಾಧ್ಯಮದಲ್ಲೂ ಬಜೆಟ್ ಬಗ್ಗೆ ಮಾತಾಡಿದ್ದೆ. ನಾನು ಕರ್ನಾಟಕ ಸ್ಟೇಟ್ ಬಗ್ಗೆ ಮಾತಾಡ್ತಕ್ಕಂಥ ನಾಯಕ ನಾನೇ ಆಗಿಲ್ಲ. ನಾನು ಕೋಲಾರ ಜಿಲ್ಲೆ ಬಗ್ಗೆ ಮಾತಾಡ್ತಕ್ಕಂಥ ನಾಯಕ. ಯಾಕಂದ್ರೆ ನಾವು ಒಬ್ಬ ಶಾಸಕ ಸ್ಥಾನದಲ್ಲಿ ಇರ್ತಕ್ಕಂಥ ವ್ಯಕ್ತಿ, ಜವಾಬ್ದಾರಿ ಇರ್ತಕ್ಕಂಥ ವ್ಯಕ್ತಿ, ಕೇಳೋ ಒಂದು ನೈತಿಕ ಹಕ್ಕಿದೆ ಸರ್. 23 ಪುಟ ಓದಿದ್ರು ಸರ್. 23 ಪುಟದಾಗ ಗೊತ್ತಾಗ್ಬಿಡ್ತು ಗಾತ್ರ 27,000 ಕೋಟಿ ಡಿಫಿಸಿಟ್ ಇದೆ ಅಂತ. ಇವತ್ತು ಕಳೆದ ಒಂದು ಏನು 3,33,000 ಕೋಟಿ ಏನು ಬಜೆಟ್ ಮಂಡನೆ ಮಾಡಿದ್ರು, ಈ ಸರಿ ಕಡಿಮೆ 27,000 ಕೋಟಿ ಡಿಫಿಸಿಟ್ ಇದ್ದಾರೆ. ಅವಾಗಲೇ ಗೊತ್ತಾಗ್ಬಿಡ್ತು ನಮ್ಗೆ ಏನು ಬಂದಿರಲ್ಲ ಅಂತ. ಪುಸ್ತಕ ಎಲ್ಲ 1 ಅವರಲ್ಲಿ 1 ಗಂಟೆಗೆಲ್ಲ ತೆಗೆದು ಹೋದ್ ನೋಡಿದಾಗ ನಾನೇ ಖುದ್ದ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ, ಶಾಸಕರ ಜೊತೆ ಭೇಟಿ ಮಾಡಿ, ವೈದ್ಯಕೀಯ ಕಾಲೇಜನ್ನು ನಾನು ಮಾಡಿದ್ದೆ, ಕೇಳಿದ್ದೆ. ಅದಂದ್ರೆ ವೈದ್ಯಕೀಯ ಕಾಲೇಜ್ ಆಗಲಿಲ್ಲ ಕೂಡ KC ವ್ಯಾಲ್ಯೂ 3ನೇ ಹಂತ ಶುದ್ಧೀಕರಣ ಮಾಡಿಕೊಡಿ ಅಂತ ಮನವಿ ಮಾಡಿದೆ. 840 ಕೋಟಿ ಆಗುತ್ತೆ ಮಾಡಿಕೊಡಿ ಅಂತ ಖಂಡಿತವಾಗ್ಲೂ ಮಾತು ಕೊಟ್ಟಿದ್ರು. ಅದೇ ಪ್ರಕಾರವಾಗಿ ನಮ್ಮ ಏನು ಜಿಲ್ಲಾ ಉಸ್ತುವಾರಿ ಸಚಿವರು ವೈದ್ಯ ಸುರೇಶ್ ಸರ್ ಕೂಡ ಹೇಳಿದ್ರು ವೈದ್ಯಕೀಯ ಕಾಲೇಜ್ ಬಂದೇ ಬರುತ್ತೆ ಅಂದ್ಬಿಟ್ಟು. ನೆನ್ನೆ ನೋಡಿದ್ರೆ ಕೋಲಾರ ಜಿಲ್ಲೆಗೆ ಶೂನ್ಯ. ಯಾವುದೇ ಬಜೆಟ್ ಮಾಡಿದ್ರು ಏನೇ ಮಾಡಿದ್ರು ಕೂಡ ಯಾಕೆ ನಾವೇನಾದರೂ ಕರ್ನಾಟಕ ರಾಜ್ಯದ ಒಂದು ಅನುಕೂಲದಲ್ಲಿ ಇಲ್ವಾ? ನಾವು ನಿಮ್ಮ ಭೂಪಟದಲ್ಲಿ ನಾವಿಲ್ವಾ? ಮುಳುಬಾಗ್ಲಾಗಿರ್ಬೋದು, ಕೋಲಾರ ಜಿಲ್ಲೆ ನಾವಿಲ್ವಾ? ನಮ್ಮಲ್ಲಿ ಏನೂ ಕೊಟ್ಟಿಲ್ಲ ಅವರು, ಏನೂ. ಅದೇ ನಾನು ಅಧಿಮಾನ ಅಭಿವೃದ್ಧಿ ಪಡಿಸ್ತೀನಿ ಅಂತ, ಅದು ಅಧಿಮಾನ ಅಭಿವೃದ್ಧಿ ಪಡಿಸ್ತೀವಿ, ಅದೇನು ಮಾಡ್ತಾರಂತ ಗೊತ್ತಿಲ್ಲ, ಅಭಿವೃದ್ಧಿ ಪಡಿಸ್ತೀವಿ ಮಾತ್ರ ಹೇಳಿದ್ದಾರೆ ಅಷ್ಟೇ. ಸೊ ಈ ಮಟ್ಟಕ್ಕೆ ಹೋದಾಗ ನಮ್ಮ ಒಂದು ಯಾಕೋ ಒಂಥರ, ಯಾರೇ ಬರಲಿ ಬಿಡಿ, ಇವಾಗ ಸಪೋಸ್ ನಾನು ಸಿದ್ದರಾಮಯ್ಯ ಅವ್ರಿಗೊಂದು ಮಾತು ಕೇಳ್ತೀನಿ, ನಮ್ಮಲ್ಲಿರ್ತಕ್ಕಂಥ ಶಾಸಕರು ಬೇಕು, ನಮ್ಮಲ್ಲಿರ್ತಕ್ಕಂಥ ಕಾಂಗ್ರೆಸ್ ಓಟ್ ಬೇಕು, ಅಭಿವೃದ್ಧಿ ದುಡ್ಡು ಮಾತ್ರ ಬೇಡ. ಬಟ್ ನಾನು ನನ್ನೆಲ್ಲ ಶಾಸಕರಲ್ಲಿ ನಿಮ್ಮಲ್ಲಿ ಮನವಿ ಮಾಡ್ತೀನಿ, 4 ಜನ ನೀವೇನಿಂದ ನಾವು ಇಬ್ಬರು ಇದ್ದೀವಿ, ನಿಮ್ಮ ಹತ್ರ ಮನವಿ ಮಾಡ್ತೀನಿ, ನಾವೆಲ್ಲ ಒಗ್ಗಟ್ಟಾಗಿರೋಣ. ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ನಾವೆಲ್ಲ ಕಿತ್ತಾಡ ಹೋಗ್ಬಿಟ್ಟಲ್ಲಿ. ಸೊ ಬೇರೆ ವಿಚಾರ ಕಿತ್ತಾಡ್ತೀರಾ, ಈ ಅಭಿವೃದ್ಧಿ ವಿಚಾರಕ್ಕೆ ಯಾಕೆ ಕಿತ್ತಾಡ್ತಾ ನನಗೂ ಅರ್ಥ ಆಗ್ತಾ ಇಲ್ಲ. ಅದರಿಂದ ನಾನು ನೇರವಾಗಿ ಮಾತಾಡಿದ್ದೀನಿ ಸರ್. ಯಾಕೆ ನನಗೆ ಏನು ಓಟ್ ಕೊಟ್ಟಿದ್ದೀರಾ ಕೇಳೋ ಹಕ್ಕು ನನಗಿದೆ, ನಾನು ಕೇಳಿದ್ದೀನಿ. ಸೊ ಈ ಬಜೆಟ್ ರೈತ ವಿರೋಧಿ ಬಜೆಟ್, ನಾವು ಯಾವುದೇ ರೈತರಿಗಾಗಲಿ ಕೊಟ್ಟಿಲ್ಲ. ಈಗ ಸಪೋಸ್ ಎಕ್ಸಾಂಪಲ್ ಕೇಳ್ತೀನಿ ನಿಮಗೆ, ಶ್ರೀನಿವಾಸಪುರ ಮತ್ತು ಮುಳುಬಾಗಿಲು ಇತಿ ಪ್ರಪಂಚದಲ್ಲಿ, ಭಾರತ ದೇಶದಲ್ಲಿ ಮ್ಯಾಂಗೋ ಬೆಳೀತಕ್ಕಂಥ ದೇಶ, ಮ್ಯಾಂಗೋನ ಸಪ್ಲೈ ಮಾಡ್ತಕ್ಕಂಥ ದೇಶ ನಮ್ಮದು ತಾಲೂಕು. ಒಂದು ಮ್ಯಾಂಗೋ ಪ್ಲಾಂಟ್ ಕೊಡಿ, ಜ್ಯೂಸ್ ಫ್ಯಾಕ್ಟ್ರಿ ಕೊಡಿ, 500 ಕೋಟಿ ಆಗ್ತೈತೆ ಪ್ಲಾಂಟ್. ಇಡೀ ಪ್ರಪಂಚಕ್ಕೆ ನಾವು ಸಪ್ಲೈ ಮಾಡ್ಬೋದಿತ್ತು. ಇದ್ರ ಬಗ್ಗೆ ಯಾರು ಕಾಳಜಿ ಇಲ್ಲ. ಅಯ್ಯೋ ಆ ಗುಂಪೊಂದು ಈ ಗುಂಪೊಂದು, ಈ ಗುಂಪೊಂದು ಆ ಗುಂಪೊಂದು, ನಮ್ಮನ್ನು ಬೀದಿಗೆ ಹೇಳೋದು ಬಿಟ್ರೆ ಅಮಾಯಕರನ್ನ ಬೇರೆ ಯಾವುದೋ ಅಭಿವೃದ್ಧಿ ಪಥ ನಮ್ಮ ಯಾರೇ ಶಾಸಕರು ಮಾಡ್ತಾ ಇಲ್ಲ ವಾದನದು. ಯಾಕೆ ಸರ್ ಈ ರೀತಿ? ಅವ್ರನ್ನ ಕೇಳ್ಬೇಕು, ನಾನು ಕೇಳಿದ್ರೆ. ಯಾಕಂದ್ರೆ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ನನ್ಗೇನು ಗೊತ್ತು? ಅದನ್ನ ಆಡಳಿತ ಪಕ್ಷದವ್ರನ್ನ ಕೇಳಬೇಕು, ವಿರೋಧ ಪಕ್ಷದ ನನ್ಗೆ ಕೇಳಿದ್ರೆ ಅದನ್ನ ಈ ಥರ ಬಾಯ್ ಮಾಡ್ಕೊಂಡು ಬಿದ್ದಿರ್ಗಿಂತ ಬಾಯ್ ಮಾಡ್ಕೊಂಬಷ್ಟು ನಾವು ನಮ್ಗೆ ಕೊಟ್ಟಿಲ್ಲ. ಲಾಸ್ಟೇ ಕೇಳಿದೆ, ಲಾಸ್ಟ್ ಬಜೆಟಲ್ಲಿ ಕೇಳಿದೆ, ಶುದ್ಧೀಕರಣ ಮಾಡ್ಕೊಡಿ, ಟ್ರಸ್ಲಿ ಪ್ಲಾಂಟ್ ಶುದ್ಧೀಕರಣ ಮಾಡ್ಕೊಂಡು ನಾವು ತರಕಾರಿ ಬೆಳ್ಕೊಂತೀವಿ ಅಂತ. ನಾಳೆ ದಿವಸ ಬರ್ತಾ ಕೋಲಾರ ತರಕಾರಿ ಅಂದ್ರೆ ಯಾರು ತಗೊಂಡಿರೋ ಮಟ್ಟ ಕೊಟ್ಟೋಗ್ತಾರೆ. ಯಾಕೆ ಹೇಳಿ? ವಿಷಪೂರಿತ ನೀರು ಬರ್ತಾ ಇದೆ ಅಂತ. ಇದನ್ನ ತುಂಬಾ ದಿವಸ ಇಲ್ಲ, ಇದೇ ವರ್ಷ ಕಾಣ್ಬೇಕು ನಾವು, ಇದೇ 2 ವರ್ಷ ಕಾಣ್ತೀವಿ ಅದನ್ನ, ಅವಾಗ ಎಚ್ಚೆತ್ಕೊಬೇಕಾಗುತ್ತೆ. ಸೊ ಅದರಿಂದ ನಾನು ಶುದ್ಧೀಕರಣ ಮಾಡ್ಕೊಡಿ, ಏನ್ ಕೊಳಚೆ ನೀರು ಕೊಡ್ತಿದ್ದೀರಿ ಶುದ್ಧೀಕರಣ ಮಾಡ್ಕೊಂಡು ಅದನ್ನ ತರಕಾರಿ ಬೆಳಿತೀವಿ ನಾನು ಕೇಳ್ತಾ ಇದ್ದೀನಿ. ನಾನು ನೇರವಾಗಿ ಮಾತಾಡಿದ್ದೀನಿ. ನನ್ನ ಎಲ್ಲಾ ಪತ್ರಿಕೆ ಬಂದಾಗ ನಾನು ಕೇಳೋ ಅಂತ ಹಕ್ಕು ನೀವು ಕೊಟ್ಟಿದ್ದು ನಾನು ಕೇಳಿದ್ದೀನಿ. ಅದ್ರ ಬಗ್ಗೆ ಬಚ್ಚಿಟ್ಕೊಂಡು ಮಾತಾಡ್ತಕ್ಕಂಥ ಪ್ರಶ್ನೆ ಏನಿಲ್ವಲ್ಲ, ನಾನು ಕೇಳಿದ್ದೀನಿ. ಬೇರೆ ಶಾಸಕರು ಯಾರು ಧ್ವನಿ ಎತ್ತಾ ಇಲ್ಲ ಸರ್. ಅದು ನನ್ನ ಪ್ರಕಾರವಾಗಿ ನನಗೆ ಗೊತ್ತಿಲ್ಲ ಸರ್. ಧ್ವನಿ ಎತ್ತಿದ್ದಾರೋ ಬಿಟ್ಟು ರೂಮಲ್ಲಿ ಮಾತಾಡಿದಾರೋ ಬೆಡ್ರೂಮಲ್ಲಿ ಮಾತಾಡಿ ನನಗೆ ಗೊತ್ತಿಲ್ಲ. ನಾನಂತೂ ನೇರವಾಗಿ ಮಾತಾಡ್ತಾ ಇದ್ದೆ. ನಮ್ಗೆ ಏನು ಕೊಟ್ಟಿಲ್ಲ ಅಂತ ನಾನು ನೇರವಾಗಿ ಮಾತಾಡ್ತಾ ಇದ್ದೆ. ಯಾಕೆ ಹೇಳಿ? ಐ ಆಮ್ ಎ ಟ್ಯಾಕ್ಸ್ ಪೇಯರ್. ನಾನು ಒಬ್ಬ ಶಾಸಕ, ಮುಳುಬಾಗ ತಾಲೂಕು ಮೊದಲ ಪ್ರಜೆ. ನಾನು ಕೇಳೋ ಹಕ್ಕಿದೆ, ನಾನು ಕೇಳ್ತಾ ಇದ್ದೀನಿ. ಏನು ಕೊಟ್ಟಿಲ್ಲ. ಪುಸ್ತಕ ಕೊಡ್ತೀನಿ ನೋಡಿ, ಏನು ಇಲ್ಲ. ಏನಂದ್ರೆ ಎಲ್ಲೂ ಮುಳುಬಾಗಲ್ ಹೆಸರೇ ಇಲ್ಲ ಅಲ್ಲಿ. ಎಲ್ಲಿ? ನಾನು ಒಂದೇ ಪ್ರಶ್ನೆ ಕೇಳೋದು, ಯಾಕೆ ನಾನು ಭೂಪಡೆದು ಬರಲ್ವಾ? ನಾವು ಟ್ಯಾಕ್ಸ್ ಕಟ್ಟಲ್ವಾ? ಟ್ಯಾಕ್ಸ್ ಕಟ್ಟಲ್ವ ನಾವು? ನಮ್ಮಿಂದ ನಿಮ್ಗೆ ಆದಾಯ ಇಲ್ವಾ? ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಬಕಾರಿ ಇದರಲ್ಲಿ ಮುಳುಬಾಗಲ್ ವಿ ಆರ್ ನಂಬರ್ 1 ಕಲೆಕ್ಷನ್ ಅಲ್ಲಿ ನಾವು. ಯಾಕೆ ನಮ್ ದುಡ್ಡು ನಿಮ್ಗೆ ಬರ್ತಾ ಇಲ್ವಾ? ನಾನು ಸೆಷನ್ ಮಾತಾಡ್ತಾ ಇದ್ದೀನಿ ನೋಡಿ, ಇದೇ ಪಾಯಿಂಟ್ ಬಗ್ಗೆ ಸೆಷನ್ ಮಾತಾಡ್ತೀನಿ ನಾನು. ನಾವೇನು ಅನ್ಯಾಯ ಮಾಡಿದ್ರೆ ಕೇಳ್ತೀನಿ ನಾನು. ನಮ್ಗೆ ಕೊಡ್ಬೇಕಾಗಿರ್ತಕ್ಕಂಥ ಪಾಲು ಕೊಡೋಕೆ ನೀವು ಹಿಂದೆ ಮುಂದೆ ನೋಡ್ತಿದ್ರೆ ನೀವು ಪಕ್ಕ ರಾಜಕಾರಣಿ ಅಂತ ಆಯ್ತಾ? ಪಕ್ಕ ರಾಜಕಾರಣಿ ಬಜೆಟ್ ಅಲ್ಲಿ ನಿಮ್ಗೆ ನಿರಾಸೆ ಆಗಿದೆ ಸರ್? ಬಜೆಟ್ ನಿಮ್ಗೆ ನಿರಾಸೆ ಆಗಿದೆ ಸರ್? ನಾನು ಕುಮಾರಸ್ವಾಮಿ ಸರ್ಕಾರದಲ್ಲೂ ನಿರಾಸೆ ಆಗಿದೆ, ಬೊಮ್ಮಾಯ ಸರ್ಕಾರದಲ್ಲೂ ನಿರಾಸೆ ಆಗಿದೆ, ಸಿದ್ದರಾಮಯ್ಯ ಸರ್ಕಾರದಲ್ಲೂ ನಿರಾಸೆ ಆಗಿದೆ. ಈ 3 ಜನ ಕೇಳ್ತಕ್ಕಂಥ ಒಂದೇ ಪ್ರಶ್ನೆ, ನಾವು ಬೇಕೋ ಬೇಡವೋ? ನೀವು ಪಕ್ಷಾತೀತವಾಗಿ ಜಿಲ್ಲೆ ನಾವೊಬ್ಬ ಪ್ರಜಾ ಕೇಳ್ತೇನೆ, ಒಬ್ಬ ಕೋಲಾರ ಜಿಲ್ಲೆ ಪ್ರಜಾ ಕೇಳ್ತೇನೆ. ನಾನು ನೀವು ಮತ್ತೆ ಹೇಳ್ತಿದ್ದೀನಿ ನೋಡು, ನಾವು ಕುಮಾರಸ್ವಾಮಿ ಸರ್ಕಾರದಲ್ಲೂ ಆಗ್ಲಿಲ್ಲ, ಬಿಜೆಪಿ ಸರ್ಕಾರದಲ್ಲೂ ಆಗ್ಲಿಲ್ಲ, ಕಾಂಗ್ರೆಸ್ ಸರ್ಕಾರದಲ್ಲೂ ಆಗ್ಲಿಲ್ಲ. ಅಂದ್ರೆ ನಾನು ನಿಮ್ಗೆ ಕೇಳೋದು, ನಾವು ಬೇಡವಾ? ನಾವು ನಿಮ್ಮ ಅಡಿಯಲ್ಲಿ ಬರೋದಿಲ್ವಾ? ಬಿಟ್ಬಿಡಿ. 63 ಕಿಲೋಕ್ಕೆ ಕೃಷ್ಣ ಮೇಲ್ದಂಡ ಯೋಜನೆ ಇದೆ, ಕುಪ್ಪಂಗೆ ಪುಂಗೂರು ನೀರು ಬರ್ತಾ ಇದೆ. ನಮ್ ಬರ್ತಕ್ಕಂಥ ಪಾಲ್ ಕೇಳೋಕೆ ನಿಮ್ಗೆ ಹೋಗ್ತಾ ಇಲ್ಲ. ನಮ್ಮ ಸರ್ಕಾರ ನಮ್ಮನ್ನ ಇಟ್ಕೊಂಡಿದ್ದೀವಿ. ನೀವು ಕೇಂದ್ರ ಸರ್ಕಾರ ಕೊಡ್ಲಿಕ್ಕೆ ರೆಡಿ ಇದೆ ಪಾಲು.
ಚಂದ್ರಬಾಬು ನಾಯ್ಡು ಪಾಲ್ ಕೊಟ್ಟು ತಗೊಂಡ್ಬಂದ್ರು. ಕುಪ್ಪಮ್ಮಲ್ಲಿ ನಾಳೆ ಇದೆ, ಪುಗ್ನೂರ್ ನಾಳೆ ಇದೆ. ಅಲ್ಲಿ ನೀವು ತಗೋಬರಕ್ಕೆ ಎಷ್ಟು ದಿವಸ ಬೇಕಪ್ಪ? ಇದಕ್ಕೆ ರಾಜಕೀಯ ಬೇಕು ನಮ್ಗೆ? ಇದಕ್ಕೂ ನೋಡೋ ಜನ ಓಟ್ ಹಾಕ್ಬೇಕಾ? ನಾನು ಎಲ್ಲದ ಬಗ್ಗೆನೂ ಮಾತಾಡ್ತಾ ಇದ್ದೀನಿ ಸರ್. ನನ್ನೆಷ್ಟು ಒಂದು ನ್ಯಾಷನಲ್ ನ್ಯೂಸ್ ಆಗಿದೆ ಗೊತ್ತಿದೆಯಾ? ಏನೋ ಒಂದು ಮಲ್ತಾ ಧೋರಣೆ ಮಾಡ್ತೀವಿ, ಪ್ರೈವೇಟ್ ಕಂಪ್ನಿಗೆ ಬಂದು ನಮ್ಮನ್ನೇನು ಮೋಸ ಮಾಡ್ತಾವ್ರೆ. ನಾವು ಮಾತಾಡ್ತಕ್ಕಂಥ ಒಂದು ಪದ ಏನಿದೆಯೋ ಇಂಟರ್ನ್ಯಾಷನಲ್ ನ್ಯೂಸ್ ಆಗಿದೆ. ನಾವು ಮಾತಾಡ್ಬೇಕು ಸರ್. ಜನ ನಮಗೆ ಕಳಿಸಿದ್ರು ಮಾತಾಡೋಕ್ಕೆ. ನಾವು ಹೋಗಿ ಅಲ್ಲಿ ರಾಜಕಾರಣ ಮಾಡೋಕ್ಕೆ, ರಾಜಕಾರಣ ಇಲ್ಲಿ ಮಾಡೋಣ, ಅಲ್ಲೋಗಿ ಅಭಿವೃದ್ಧಿ ಮಾಡೋಣ. ಒಳ್ಳೇದಾಗಿ.